ಪ್ರೈಸ್ ಲಾರ್ಡ್. ಈ ವಿಡಿಯೋದ ಮೂಲಕ ಮತ್ತೆ ನಿಮ್ಮನ್ನ ನೋಡೋದು ತುಂಬ ಸಂತೋಷವಾಗ್ತಿದೆ. ನಮ್ಮ ಲಾಸ್ಟ್ ವಿಡಿಯೋ ನೀವು ನೋಡಿದರೆ ಈ ವಿಡಿಯೋ ಕಂಟಿನ್ಯೂಷನ್ ನಿಮಗೆ ಅರ್ಥ ಆಗುತ್ತೆ. ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಗೋ ವಾಚ್ ದ ಲಾಸ್ಟ್ ವಿಡಿಯೋ ಸೊ ದಟ್ ಯು ವಿಲ್ ಹ್ಯಾವ್ ಅ ಕಾಂಟ್ಯಾಕ್ಸ್ಟ್. ಸೊ ಲಾಸ್ಟ್ ವಿಡಿಯೋ ನೋಡಿದರೆ ಈ ವಿಡಿಯೋದಲ್ಲಿ ನಾವು ಏನು ಮಾತಾಡ್ತಿದ್ದೀವಿ ಅಂತ ನಿಮ್ಗೊಂದು ಅರ್ಥ ಆಗುತ್ತೆ. So let's continue with today. Now we were discussing about questions and I had many questions. ಅನೇಕ ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಸೊ ಈ ವೀಕ್ ಕೂಡ ಸ್ವಲ್ಪ ಪ್ರಶ್ನೆಗಳಿದೆ. ಲಾಸ್ಟ್ ವೀಕ್ ನಾವು ಕಲ್ತ್ವಿ ಬೈಬಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಬುಕ್. ಸತ್ಯವೇದ ಅನ್ನೋದು ತುಂಬ ಪ್ರಾಮುಖ್ಯತೆ ನಾವು ಕೊಡಬೇಕಾಗಿರುವಂತಹ ಒಂದು ಪುಸ್ತಕ ಎಂದು. ಅಣ್ಣ, ಈ ಬುಕ್ಕು ಲೈಕ್ ಇಷ್ಟು ಇಂಪಾರ್ಟೆಂಟ್ ಆಗಿದೆಯಲ್ಲ, ವಾಟ್ if any books or chapters are missing from this Bible, or what if any unwanted books or chapters were added into this book? ಅಂದರೆ ಲೈಕ್ ಈ ಬುಕ್ಕಲ್ಲಿ ಏನಾದರೂ ಇನ್ನೂ ಅಗತ್ಯವಾದ ಚಾಪ್ಟರ್ ಏನಾದ್ರು ಇತ್ತಾ, ಅದೇನಾದರೂ ಮಿಸ್ ಆಗಿದೆಯಾ? ಈ ಅಗತ್ಯವಾದ ಪುಸ್ತಕ ಏನಾದರೂ ಆ್ಯಡ್ ಆಗಿರಬೇಕಾ, ಅದೇನೋ ಮಿಸ್ ಆಗಿದೆಯಾ? ಇಲ್ಲ ಅದು ಹೇಗೆ? ಓಕೆ ಫೈನ್. ಈಗ ನಾವು ಲಾಸ್ಟ್ ಸಂಚಿಕೆಯಲ್ಲಿ ಬೈಬಲ್ ಬಗ್ಗೆ ತುಂಬ ವಿಷಯಗಳು ತಿಳ್ಕೊಂಡ್ವಿ. ಅದು ತುಂಬ ಜನರಿಗಾಗಿ ಅನ್ನಿಸ್ತಲ್ಲ, ತುಂಬ ಒಂಥರ ಸಾಮಾನ್ಯ ಜನರಿಗೆ ಬೇಕಾಗಿರುವಂಥ ಒಂದು ಪ್ರಶ್ನೆ ಆಯಿತು. ಬಟ್ ಇವಾಗ ನೀನು ಕೇಳೋ ಪ್ರಶ್ನೆ ತಿರ್ಗಾ ರೀಫ್ರೆಶ್ ಮಾಡಬೇಕಂದ್ರೆ, ಇವಾಗ ಬೈಬಲಲ್ಲಿ ನಮಗೆ ವಿ ಹ್ಯಾವ್ ಡಿಫ್ರೆಂಟ್ ಬುಕ್ಸ್. ಇವಾಗ ನಾವು ಆದಿಕಾಂಡ ಅಂತ ಹೇಳ್ತೀವಿ, ಮತ್ತಾಯ ಅಂತ ಹೇಳ್ತೀವಿ, ಪೌಲನು ಬರೆದ ಪತ್ರಿಕೆ ಅಂತ ಹೇಳ್ತೀವಿ. ಸೊ ಈ ಒಂದು ಎಲ್ಲ ಪುಸ್ತಕಗಳು ಅಂತ ಹೇಳ್ಬೇಕಾದ್ರೆ ಆಬ್ವಿಯಸ್ಲಿ ಈಗ ಅರ್ಥ ಆಗುತ್ತೆ, ಅದೆಲ್ಲ ಬೇರೆ ಬೇರೆ ಪುಸ್ತಕಗಳು ಒಂದು ಕಡೆಗೆ ಸೇರಿಸಿರೋದು. ಸೊ ನೀನು ಹೇಳೋ ಕ್ವಶನ್ ಏನಂದರೆ, ಈ ಥರ ಸೇರಿಸಿರೋ ಬುಕ್ಕಲ್ಲಿ ಏನಾದರೂ ಮಿಸ್ ಆಗಿರ್ಬೋದಾ ಅಂತೇಳಿ. ಹೌದು, ಲೈಕ್ ಸೊ ಇಟ್ಸ್ ಅ ನೈಸ್ ಕ್ವಶನ್. ಬಟ್ ಬೈಬಲ್ ಅಂತ ಹೇಳಿದ್ರೆ ನಾವು ಅದನ್ನು ಗ್ರೀಕ್ ಪದದಲ್ಲಿ ಬಿಬ್ಲಿಯೋಸ್ ಅಂತ ಕರಿತೀವಿ. ಅದನ್ನು ಸಾಮಾನ್ಯವಾಗಿ ಬಿಬ್ಲಿಯೋಸ್ ಅಂತ ಹೇಳಿದ್ರೆ ಬುಕ್ ಅಷ್ಟೇ. ದಟ್ಸ್ ನಥಿಂಗ್ ಸ್ಪೆಷಲ್. ಬೈಬಲ್ ಅಂದರೆ ಬುಕ್. ಆದರೆ ಏನು ಗೊತ್ತಾ ಸ್ಪೆಷಲ್ಲು? ದಟ್ಸ್ ವೈ ನಾವು ಇಂಗ್ಲೀಷಲ್ಲಿ ಅದನ್ನು ಹೋಲಿ ಬೈಬಲ್ ಅಂತ ಕರಿತೀವಿ. ಹೋಲಿ ಬೈಬಲ್ ಅಂದರೆ ಪರಿಶುದ್ಧ ಗ್ರಂಥ. ಓಕೆ, ಪರಿಶುದ್ಧವಾದ ಪುಸ್ತಕ. ಯಾಕೆ ಪರಿಶುದ್ಧವಾದ ಪುಸ್ತಕ ಅಂದರೆ ಅದರಲ್ಲಿರುವಂಥ ಮಾತುಗಳು ನಮ್ಮನ್ನು ಪರಿಶುದ್ಧ ಮಾಡುತ್ತೆ, ಅದಕ್ಕೆ. ಓಕೆ, ಈಗ ನೀನು ಕೇಳೋ ಪ್ರಶ್ನೆಗೆ ಬಂದರೆ, ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಬೈಬಲ್ ಅನ್ನೋದು ಹೇಗೆ ಬಂತು. ಓಕೆ, ದ ಸ್ಟೋರಿ ಆಫ್ ಬೈಬಲ್, ಕೀಪ್ ಇಟ್ ಆಸ್ ಸ್ಟೋರಿ ಆಫ್ ಬೈಬಲ್. ಸತ್ಯವೇದದ ಒಂದು ಕತೆ. ಓಕೆ, ಇವಾಗ ಬೈಬಲ್ನ ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ ಹಾಗೆ 40 ಜನ ಆಥರ್ಸ್ ಬರೆದಿದ್ದಾರೆ, ಆಯಿತಾ? 40 ಜನ ಆಥರ್ಸು 1500 ವರ್ಷಗಳು, 1500 ವರ್ಷಗಳ ಅವಧಿ, ದ ಪೀರಿಯಡ್ ಆಫ್ 1500 years ಅಲ್ಲಿ ಬರ್ತಿರೋದು. ಆ್ಯಂಡ್ ದೇ ಹ್ಯಾವ್ ರಿಟನ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಈಗ ನಮಗೆ ಗೊತ್ತಿರೋ ಹಾಗೆ 100 ವರ್ಷಕ್ಕೆ ಒಂದು ಜನ್ರೇಷನ್ ಅಂತಿದ್ರು ಕೂಡ 1500 ವರ್ಷಕ್ಕೆ ಎಷ್ಟು ಜನ್ರೇಷನ್ ಆಯಿತು? 1100 ಕೂಡ ತುಂಬ ಅಲ್ವಾ? ಸೊ ದೇರ್ ಇಸ್ ಲಾಂಗ್ ಜನ್ರೇಷನ್ ಗ್ಯಾಪ್ ಅಲ್ಲ. ಸೊ ಒಬ್ಬೊಬ್ಬ ವ್ಯಕ್ತಿಗಳು ಒಂದೊಂದು ಟೈಮಲ್ಲಿ ಒಂದೊಂದು ಬೇರೆ ಬೇರೆ ಸ್ಥಳಗಳಲ್ಲಿ ಬರೆದಿದ್ರು ಕೂಡ ಇಟ್ ಹ್ಯಾಸ್ ಅ ಸಿಂಗಲ್ ಸ್ಟೋರಿ ಟು ಟೆಲ್. ಸೊ ಅದಕ್ಕೆ ಇವಾಗ ನಾವು ಬೈಬಲ್ ಅಂತ ಹೇಗೆ ಬೈಬಲ್ ಅನ್ನೋದು ಫಾರ್ಮ್ ಆಯಿತು ಅನ್ನೋಕ್ಕೆ ದರ್ ಇಸ್ ಅ ಸ್ಟೋರಿ. ಇನ್ AD 250, ಆಯಿತಾ? ಕೀಪ್ ಇಟ್ ಆಸ್ ಅ ಮೈಂಡ್. AD 250 ಅಲ್ಲಿ ಓಲ್ಡ್ ಟೆಸ್ಟ್ಮೆಂಟ್ ಕ್ಯಾನನೈಸೇಷನ್ ಅಂತ ಮಾಡಿದ್ರು. ಸಿ ದ ಡೇಟ್ಸ್, ನಾನೀಗ ಹೇಳ್ತಾ ಇರೋ ಡೇಟ್ಸ್ ಬಂದ್ಬಿಟ್ಟು, ನೀವು ಕೆಲವೊಂದು ಪುಸ್ತಕಗಳನ್ನು ಓದಿದ್ರೆ ದೇರ್ ಆರ್ ಸಮ್ ಸ್ಲೈಟ್ ಚೇಂಜಸ್ ಆಫ್ ದ ಡೇಟ್. ಆ ಡೇಟ್ಗಳಲ್ಲಿ ಕೆಲವೊಂದು ಚೇಂಜಸ್ ಇರುತ್ತೆ. ಬಿಕಾಸ್ ಈಗ 250 AD ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಏನೇನು ರೆಕಾರ್ಡ್ ಮಾಡೋದು ಗೊತ್ತಿಲ್ಲ, ಬಟ್ ಫ್ಯೂ ಥಿಂಗ್ಸ್ ಆರ್ ವೆರಿ ಅಕ್ಯುರೇಟ್. ಬ್ರಿಟಾನಿಕಾ ಆಗಿರ್ಬೋದು, ಮತ್ತು ಕೆಲವೊಂದು ಎನ್ಸೈಕ್ಲೋಪೀಡಿಯಾಸ್ ಎಲ್ಲ ಇದೆಲ್ಲ ಹೇಳುತ್ತೆ. ಸೊ ಅದರಲ್ಲಿ ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ನನಗೆ ಇರೋ ನಾಲೆಜ್ ಪ್ರಕಾರ ಒಂದು 250 AD ಆ ಟೈಮಲ್ಲಿ ಕ್ಯಾನನೈಸೇಷನ್ ಆಫ್ ದ ಓಲ್ಡ್ ಟೆಸ್ಟಮೆಂಟ್ ಆಯಿತು, ಆಯಿತಾ? ಹಳೆ ಒಡಂಬಡಿಕೆಯ ಎಲ್ಲ ಪುಸ್ತಕಗಳನ್ನು ಒಂದು ಪುಸ್ತಕ ಮಾಡಿ ಅದನ್ನು ಹಳೆ ಒಡಂಬಡಿಕೆ ಅಂತ ಕರೆದ್ರು. ಓಕೆ, ಆದರೆ ಆ ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆಗೂ 2 ಭಾಗ ಇದೆ ಬೈಬಲಲ್ಲಿ, ಅಲ್ವಾ? ಹೊಸ ಒಡಂಬಡಿಕೆ ಒಂದಿದೆ, ಹಳೆ ಒಡಂಬಡಿಕೆ ಒಂದಿದೆ, ನ್ಯೂ ಟೆಸ್ಟ್ಮೆಂಟ್ ಅಂಡ್ ಓಲ್ಡ್ ಟೆಸ್ಟ್ಮೆಂಟ್. ಓಲ್ಡ್ ಟೆಸ್ಟ್ಮೆಂಟ್ ಏನು ಹೇಳುತ್ತೆ? ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಮುಂಚೆ ಆದಂಥ ಎಲ್ಲ ಸಂಗತಿಗಳನ್ನು ಹಳೆ ಒಡಂಬಡಿಕೆ ಹೇಳುತ್ತೆ. ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಆದಂಥ ಎಲ್ಲ ಸಂಗತಿಗಳನ್ನು ಹೊಸ ಒಡಂಬಡಿಕೆ ಹೇಳುತ್ತೆ. ಆ್ಯಂಡ್ ಹೊಸ ಒಡಂಬಡಿಕೆ ಬಂದ್ಬಿಟ್ಟು ಯೇಸು ಸ್ವಾಮಿ ಹುಟ್ಟಿ ಆತನು ಸತ್ತು 3ನೇ ದಿನ ಎದ್ದು ಪರಲೋಕಕ್ಕೆ ಹೋಗಿ ಆದಮೇಲೆ ಕೂಡ ಇಟ್ ಕಂಟಿನ್ಯೂಸ್. ಅದಾದ್ಮೇಲೆ ಏನಾಗುತ್ತೆ ಅಂತ ಕೂಡ ಸತ್ಯವೇದ ಹೇಳುತ್ತೆ. ಸೊ 2 ಪಾರ್ಟ್ ಆಫ್ ದ ಬೈಬಲ್. ಈ ಬುಕ್ನ ಹೆಂಗೆ ಅಥೆಂಟಿಸೈಸ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಗೀಗ ಅದಕ್ಕೆ ಒಂದು ಹಿಸ್ಟ್ರಿ ಇದೆ. ಸೊ ಒಂದು ಸ್ವಲ್ಪ ಡಿವಿಯೇಟ್ ಆಗಿ ಬಿಹೈಂಡ್ ಹೋದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಯು ಆಲ್ ನೋಟ್ ದ ಜಾನ್ ದ ಬ್ಯಾಪ್ಟಿಸ್ಟ್, ರೈಟ್? ಸ್ನಾನಿಕನಾದ ಯೋಹಾನ ನಿಮಗೆ ಗೊತ್ತು. ಅವನು ಯಾವ ಪಂಗಡಕ್ಕೆ ಸೇರಿದವನು ಅಂತ ಗೊತ್ತಾ ನಿಮಗೆ? ಯಾವ ಗ್ರೂಪ್ಗೆ ಸೇರಿದವನು ಅಂತ? ಆ್ಯಕ್ಚುಲಿ ನನ್ನ ಹಿರಿಯ ವಂಶ. Is he Levite?
ಈಸ್ ಅ ಲಿವೈಟ್. ಆದರೆ ಏನು ಗೊತ್ತಾ, ಇವಾಗ ಅವ್ನು ಲಿವೈಟ್ ಆದರೂ ಕೂಡ ವೆನ್ ವಿ ಸಿ ದ ಬೈಬಲ್ ಅವ್ನ ಊಟ ಏನು? ಕಾಡು ಜೇನು ಮತ್ತು ಮಿಡತೆ ಮತ್ತು ಕಾಡು ಜೇನು ಅಲ್ವಾ. ಅವ್ನು ಎಲ್ಲಿ ಜೀವನ ಮಾಡ್ತಾ ಇದ್ದ? ಕಾಡಲ್ಲಿದ್ದ. ಸೊ ಅದಕ್ಕೆ ಅಡವಿಯಲ್ಲಿ ಕೂಗುವವನ ಒಂದು ಶಬ್ದ ಅಂತ ಅವನ್ನ ಕರೀತಾರೆ, ದ ವಾಯ್ಸ್ ಫ್ರಮ್ ದ ವಿಲ್ಡರ್ನೆಸ್, ಅಂದರೆ ಅಡವಿಯಲ್ಲಿದ್ದವನು. ಸೊ ಇವ್ರದ್ದೊಂದು ಕಮ್ಯುನಿಟಿ ಇದೆ, ದೇ ಕಾಲ್ ಇಟ್ ಎಸ್ಸನೀಸ್ ಅಂತ ಕರೀತಾರೆ ಅವ್ರನ್ನ, ಆಯಿತಾ. ಇನ್ನೊಂದು ಹೆಸರು ಹೇಳಬೇಕಾದ್ರೆ ಕುಮ್ರಾನ್ ಕಮ್ಯುನಿಟಿ ಅಂತ ನಾವು ಕರಿತೀವಿ. ಇವ್ರ ಕೆಲಸ ಏನು ಗೊತ್ತಾ, ಇವ್ರ ಕೆಲಸ ಬಂದ್ಬಿಟ್ಟು ಬೈಬಲ್ನ ಬರೆಯೋದು. ಅಂದರೆ ಇವಾಗ ಅವ್ರಿಗೆ ಯೆಶಾಯನ ಪ್ರವಾದನೆ ಗ್ರಂಥ ಆಗಿರ್ಬೋದು, ಅಥವಾ ತೋರಾ ಅಂತ ಹೇಳ್ತೀವಲ್ಲ ನಾವು, ಪಂಚಗ್ರಂಥಗಳು, ಆದಿಕಾಂಡ, ವಿಮೋಚನಾಕಾಂಡ, ಯಾಜಕಖಂಡ, ಅರಣ್ಯಕಾಂಡ, ಧರ್ಮೋಪದೇಶಕಾಂಡ, ಇದನ್ನ ಬರೆಯೋದೇ ಅವ್ರ ಕೆಲಸ. ಲೈಕ್ ಇವ್ರಿಗೆಲ್ಲ ಯಾರು ಸಂಬಳ ಕೊಡ್ತಿದ್ರು? ಸಂಬಳ ಯಾರು ಹೈಯರ್ ಮಾಡ್ತಿದ್ರು? ಸೊ ದಿಸ್ ಇಸ್ ದೇರ್ ಕಮಿಟ್ಮೆಂಟ್ ಟುವರ್ಡ್ಸ್ ಗಾಡ್. ದೇವರಿಗೆ ಅವರು ಮಾಡ್ತಾ ಇದ್ದಂಥ ಒಂದು ರೀತಿಯಾದ ಸೇವೆ ಅದು. ಅವ್ರಿಗೆ ಊಟ ಎಲ್ಲ ದೇವ್ರು ಕೊಡ್ತಾ ಇದ್ರು. ಈಗ ನಾನು ಹೇಳಲಿಲ್ಲ, ವೈಲ್ಡ್ ಹನಿ ಅಂದರೆ ಏನು, ಈ ಕಾಡು ಜೇನು ಮತ್ತು ಮಿಡತೆ, ಆ ಥರ ಊಟ ಮಾಡೋರಿಗೆ ನೀನು ಬಿರಿಯಾನಿ ಎಲ್ಲ ಯಾರೋ ಕೇಳ್ತಾ ಇರಲಿಲ್ಲ, ಆಯಿತಾ. ಈಗಿನ ಥರ ಅಲ್ಲ, ನಾನು ಇದು ಮಾಡ್ಬೇಕಂದ್ರೆ ಇದು ಕೊಡ್ರಿ, ಅದು ಸೇವೆ. ಅವ್ರು ಸೇವೆ ಮಾಡ್ತಿದ್ದು ಕೈಂಡ್ ಆಫ್ ಇಟ್ಸ್ ಕೈಂಡ್ ಆಫ್ ಅ ಮಿನಿಸ್ಟ್ರಿ ಅಂತ ಹೇಳ್ಬೋದು ನಾವು. ಅವ್ರ ಕೆಲಸ ಏನಂದರೆ, ಅವರು ಪ್ರೇಯರಲ್ಲಿ ಇರ್ತಾಯಿದ್ರು ಆ್ಯಂಡ್ ದೇ ಕಾಪಿ ದ ಟೆಕ್ಸ್ಟ್, ದ ಸ್ಕ್ರಿಪ್ಚರ್ಸ್, ಅದನ್ನು ಅವರು ಕಾಪಿ ಮಾಡ್ತಾಯಿದ್ರು. ಸೊ ಅವ್ರದ್ದು ಅದೇ ಕೆಲಸ. ಆವಾಗ ಈ ಒಂದು ಸರಿ ಈ ಕುಮ್ರಾನ್ ಕೇವ್ಸ್ ಅಂತ ಇದೆ, ಆಯಿತಾ. ಡೆಡ್ ಸಿ ಅಂತ ಒಂದು ಜಾಗ ಇದೆ, ಅಲ್ಲಿ ಅನೇಕ ಕೇವ್ಸ್ಗಳಿದೆ. ಸೊ ಒಂದು ಹುಡುಗ ಕುರಿ ಕಾಯಕ್ಕೆ ಹೋದಾಗ ಹಿ ಥ್ರೋಡ್ ಅ ಸ್ಟೋನ್, ಇಟ್ ಸಿಮ್ಸ್. ಸೊ ಆ ಕಲ್ಲು ಯಾವುದೋ ಒಂದು ಜಾರ್ಗೆ ಬಿದ್ದ ಹಾಗೆ ಸೌಂಡ್ ಬಂತು, ಟಂಗ್ ಅಂತ ಸೌಂಡ್ ಬಂತು. ಯೂಶ್ವಲಿ ದ ಕ್ಯೂರಿಯಾಸಿಟಿ ಬಿಲ್ಡ್ಸ್. ಸೊ ಹಿ ವೆಂಟ್ ಅಂಡ್ ಸಾ ದೇರ್ ವರ್ ಸೋ ಮೆನಿ ಜಾರ್ಸ್, ಆಯಿತಾ, ಮಡ್ ಜಾರ್ಸ್. ಅದನ್ನು ಓಪನ್ ಮಾಡಿ ನೋಡಿದಾಗ ದೇ ಗಾಟ್ ಅ ಸ್ಕ್ರೋಲ್ ಆಫ್ ಐಸಾಯಾ ವಿಚ್ ವಾಸ್ ಲಾಂಗ್ ಬ್ಯಾಕ್ ರಿಟನ್ ಆ್ಯಂಡ್ ದೇ ಕಂಪೇರ್ಡ್ ವಿತ್ ದ ಕಾಪಿ ದೇ ಹ್ಯಾಡ್. ಇವಾಗ ನಾವು ಸ್ವಾಮಿ ಟೈಮಲ್ಲಿ ನಾವು ನೋಡ್ತೀವಿ, ಸ್ವಾಮಿ ಆ ಒಂದು ಸೆನ್ಹಿಡ್ರಿನ್ಗೆ ಹೋಗ್ಬಿಟ್ಟು ಹಿ ಓಪನ್ ದ ಸ್ಕ್ರೋಲ್ ಆಫ್ ಐಸಾಯಾ ಆ್ಯಂಡ್ ಹಿ ರೆಡ್. ಆ ಸ್ಕ್ರೋಲ್ಗೂ ಕುಮ್ರಾನ್ ಕೇವ್ಸಲ್ಲಿ ಸಿಕ್ಕಂಥ ಸ್ಕ್ರೋಲ್ಗೂ ನೋ ಡಿಫ್ರೆನ್ಸ್, ಇಟ್ಸ್ ಆಲ್ ಸೇಮ್. ಸೊ ಆ ಥರ ಹಳೆ ಒಡಂಬಡಿಕೆ ಅನ್ನೋದು ಸಿಕ್ತು. ಹಳೆ ಒಡಂಬಡಿಕೆಯಲ್ಲಿರುವಂಥ ಎಲ್ಲ ಪುಸ್ತಕಗಳು, ಪ್ರವಾದಿಗಳಾಗಿರ್ಬೋದು, ಹಿರಿಯ ಪ್ರವಾದಿಗಳು, ಕಿರಿಯ ಪ್ರವಾದಿಗಳು, ಮತ್ತು ಕೀರ್ತನೆಗಳು, ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತ, ಇದೆಲ್ಲ ಸಮಾರ್ ರಿಟರ್ನ್ ಬೈ ಕಿಂಗ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಸೇರಿಸಿ ಓಲ್ಡ್ ಟೆಸ್ಟ್ಮೆಂಟ್ ಅಂತ ಹೇಳಿದ್ರು. ಸೊ ಇದನ್ನು ನಾವು ಕ್ಯಾನನೈಸೇಷನ್ ಆಫ್ ದ ಬೈಬಲ್ ಅಂತ ಕರಿತೀವಿ, ಆಯಿತಾ. ಅಂದರೆ ಓಲ್ಡ್ ಟೆಸ್ಟ್ಮೆಂಟ್ ಕ್ಯಾನನೈಸ್ ಆಗಿದೆ ಯಾವಾಗ? AD 250. ಹಾಗಾದರೆ ನ್ಯೂ ಟೆಸ್ಟ್ಮೆಂಟ್ ಯಾವಾಗ ಆಯಿತು ಅಂತ ಹೇಳಿದ್ರೆ, ದಿಸ್ ಆಸ್ ಅ ವೆರಿ ಬ್ಯೂಟಿಫುಲ್ ಹಿಸ್ಟ್ರಿ. ಇವಾಗ ನ್ಯೂ ಟೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನಾವು ಇದು 369 AD, ಕ್ರಿಸ್ತಪೂರ್ವ 369ರಲ್ಲಿ ಬಿಷಪ್ ಒಬ್ಬರಿದ್ದರು, ಅವ್ರ ಹೆಸರು ಅಥೆನೆಸಿಸ್ ಅಂತ ಹೇಳ್ಬಿಟ್ಟು. ನಾನು ಪ್ರೊನೌನ್ಸಿಯೇಷನ್ ತಪ್ಪಿರ್ಬೋದು, ಯಾಕೆ ಗೊತ್ತಾ, ಇದು ಕನ್ನಡದ ನಾಲ್ಗೆ. ಕನ್ನಡದ ನಾಲ್ಗೆಯಲ್ಲಿ ಗ್ರೀಕ್ ಪದಗಳು ಹೊರಡಲ್ಲ ಸರಿಯಾಗಿ. ಸೊ ಏನಾದ್ರು ಮಿಸ್ಟೇಕ್ ಇದ್ರೆ ಕ್ಷಮಿಸ್ರಿ. ಬಿಷಪ್ ಅಥೆನಿಸ್ ಅಂತೇಳಿ, ಅಥೆನಿಸಿಸ್ ಅನ್ನೋರು ಏನು ಮಾಡಿದ್ರು, 369 ಕ್ರಿಸ್ತಪೂರ್ವದಲ್ಲಿ ಹಿ ಕಂಪೈಲ್ಡ್ ಆಲ್ 27 ಬುಕ್ಸ್ ಫಸ್ಟ್. ನ್ಯೂ ಟೆಸ್ಟ್ಮೆಂಟ್ ಹೊಸ ಒಡಂಬಡಿಕೆಯನ್ನು 27 ಪುಸ್ತಕಗಳನ್ನು ಕಂಪೇಲ್ ಮಾಡಿದ್ರು. ಹೇಗೆ ಮಾಡಿರ್ಬೋದು ಅಂತ ಅಂದರೆ, ದಿಸ್ ವಾಸ್ ಇನ್ ದ ಬಿಫೋರ್ ಕ್ಯಾನನೈಸೇಷನ್ ಇದು, ಆಯಿತಾ. ಆದರೆ ಏನು ಮಾಡಿದ್ರು, ಅದೇ ಪುಸ್ತಕಗಳು 27 ಪುಸ್ತಕಗಳನ್ನು 379 ಕ್ರಿಸ್ತಪೂರ್ವ ಅಂದರೆ 397 ADಯಲ್ಲಿ ಚರ್ಚ್ ಕೌನ್ಸಿಲ್, ಕಾನ್ಸ್ಟಾಂಟಿನೋಪಲ್ ಅಂತ ನಾವು ಹೇಳ್ತೀವಲ್ಲ, ಅವ್ರು ಕೂತ್ಕೊಂಡು ಈಸ್ ದಟ್ ಇನ್ಸ್ಪೈರ್ಡ್ ಬೈ ದ ವರ್ಡ್ ಆಫ್ ಗಾಡ್ ಅಂತ ಕನ್ಸಿಡರ್ ಮಾಡಿ ಆ 27 ಪುಸ್ತಕಗಳನ್ನು ಹೊಸ ಒಡಂಬಡಿಕೆ ಅಂತ ಹೇಳಿದ್ರು. ಸೊ 39, 22 ಸೇರಿ 69 ಪುಸ್ತಕ ಆಗಿ ಬೈಬಲ್ ಬಂತು. ಬಟ್ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಈ ಒಂದು ಕ್ರಿಶ್ಚಿಯನ್ ಕೌನ್ಸಿಲ್ ನಾವೇನು ಹೇಳ್ತೀವಿ ಅದನ್ನು ನೋಡಿದವರು ದೇ ಸಾ ವೇರಿಯಸ್ ಥಿಂಗ್ಸ್. ಈಗ ಬೈಬಲ್ ಅಂತ ಹೇಳಿದ್ರೆ ಇವತ್ತು ನಾವು ಓದಿದ್ರೆ ಹೊಸ ಕೇಳಿಸ್ತಾ ಇದ್ದಾರೆ, ಬಿಕಾಸ್ ಇಟ್ಸ್ ಇನ್ಸ್ಪೈರ್ಡ್ ಆಫ್ ವರ್ಡ್ ಆಫ್ ಗಾಡ್. ಮೊದಲು ಅವರು ನೋಡಿದ್ದೇನೆಂದರೆ, is that this book is inspired by the God or inspired by the Holy Spirit. ಎರಡನೇದು, ಇದರ ಆಥರ್ ಯಾರು. ಇವಾಗ ಎಷ್ಟೊಂದು ಜನ ಸ್ವಾಮಿ ಕಾಲದಲ್ಲಿದ್ದರು, ಅದೇನು ಗೊತ್ತಾಗ್ತಿತ್ತು ಅವ್ರಿಗೆ ಇದು ಇನ್ಸ್ಪೈರ್ಡ್ ವರ್ಡ್ ಆಫ್ ಗಾಡ್ ಅಂತ ಹೇಳಿದ್ರೆ. ಈಗಾಗಲೇ ಅಲ್ಲಿ ಅನೇಕ ಜನ ಕ್ರೈಸ್ತರಿದ್ರು. ಅದು ಯಾರಿಗೆ ತುಂಬ ಆತ್ಮಿಕವಾಗಿ ಸಹಾಯ ಮಾಡಿದೆ ಅಂತ ಗೊತ್ತಾಗುತ್ತೆ, ಆಯಿತಾ. ಇವಾಗ ಪೇತ್ರ ಬರೆಯೋದಕ್ಕೂ ಬೇರೆ
ಯಾರೋ ಒಬ್ಬ ವ್ಯಕ್ತಿ ಬರೆಯೋದಕ್ಕೂ ವ್ಯತ್ಯಾಸ ಇರುತ್ತೆ. ವಿ ಟೆಲ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಲ್ಲ ನಾವು, ಅಂದ್ರೆ ಅದೇ ಅಥೆಂಟಿಕ್ ಆಗಿರುತ್ತೆ. ಯಾಕೆ ಒಬ್ಬ ವ್ಯಕ್ತಿ ಅದನ್ನ ನೋಡಿದಾನೆ, ಅನುಭವಿಸಿದಾನೆ, ಬರೆದಿದ್ದಾನೆ. ಸೊ ಅದು ಆತ್ಮಿಕವಾಗಿ ಸಹಾಯ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಇನ್ಸ್ಪೈರ್ಡ್ ಬೈ ದ ವರ್ಡ್ ಆಫ್ ಗಾಡ್. ಯೇಸು ಸ್ವಾಮಿನ ಕಣ್ಣಾರೆ ಕಂಡಂಥ ವ್ಯಕ್ತಿಗಳು ಅವರೆಲ್ಲ. ಆದರೆ ಸಿ ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಲೂಕ್ ಹ್ಯಾಸ್ ರಿಟನ್ ಡೌನ್. ಲೂಕ್ ಯಾರವಾಗ? ಈಸ್ ಅ ಡಾಕ್ಟರ್ ಬೈ ಪ್ರೊಫೆಷನ್. ಆದ್ರೆ ಅವನು ಬರೆದಿರೋದ್ರಲ್ಲಿ ವೆನ್ ಯು ಸಿ ಈಸ್ ರಿಟನ್ ವೆರಿ ಡೀಟೇಲ್ಡ್ ಆಗಿ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ 4 ಗಾಸ್ಪಲ್ಸ್ ಇದೆಯಲ್ಲ. ಸೊ ಕೆಲವೊಂದು ಧರ್ಮಶಾಸ್ತ್ರಜ್ಞರು, ಅಂದರೆ ಧರ್ಮಶಾಸ್ತ್ರವನ್ನು ತಿಳಿದುಕೊಂಡಿರುವಂಥ ಜ್ಞಾನಿಗಳು ಏನು ಮಾಡಿದ್ದಾರೆ ಅಂದರೆ, ದೇ ಟೆಲ್ ಮಾರ್ಕ್ ವಾಸ್ ರಿಟನ್ ಫಸ್ಟ್. ಮಾರ್ಕನ ಸುವಾರ್ತೆ ಮೊದಲು ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರು. ಆಮೇಲೆ ಬೇರೆ ಬೇರೆ ಸುವಾರ್ತೆಗಳೆಲ್ಲ ಬರೆಯಲ್ಪಟ್ಟಿದೆ. ಬಟ್ ಈ ಎಲ್ಲ ಸುವಾರ್ತೆಗಳಿಗೂ ಒಂದು ಬುಕ್ ಇದೆ. ಅದನ್ನು ಬುಕ್ ಆಫ್ ಕ್ಯೂ ಅಂತ ಕರಿತೀವಿ ನಾವು. ಸೊ ಬುಕ್ ಆಫ್ ಕ್ಯೂ ಏನು ಹೇಳುತ್ತೆ ಅಂದರೆ, ಯೇಸು ಸ್ವಾಮಿನ ಜೀವನ ಚರಿತ್ರೆ ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಆ ಪುಸ್ತಕದಿಂದ ಕೆಲವೊಂದು ಇನ್ಫಾರ್ಮೇಷನ್ ಇವರೆಲ್ಲ ತಗೊಂಡಿರ್ಬೋದು ಅಂತ. ಬಟ್ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಇವಾಗ ಯೋಹಾನ ಬರೆದಿದ್ದಾನಲ್ಲ, ದೇ ಹ್ಯಾವ್ ಅ ಡಿಫರೆಂಟ್ ಕಾಂಟೆಕ್ಸ್ಟ್. ವೆನ್ ಮ್ಯಾಥ್ಯೂ ರೋಟ್, ಮತ್ತಾಯನ್ ಬರೀಬೇಕಾದ್ರೆ ಅವನಿಗೆ ಸಪ್ರೇಟ್ ಆದಂಥ ಒಂದು ಪರಿಸ್ಥಿತಿಗಳಿತ್ತು, ಅವನಿಗೆ ಸಪ್ರೇಟ್ ಆದಂಥ ಆಡಿಯನ್ಸ್ ಇದ್ರು. ಅವನ್ನ ಅದು ಬರೆದಿರೋದೇ ಯಹೂದ್ಯರು ಓದಲಿ ಅಂತೇಳಿ, ಮಾರ್ಕ ಬರೆದಿರೋದೇ ಇನ್ನೂ ಗ್ರೀಕರು ಓದಲಿ ಅಂತೇಳಿ, ಯೋಹಾನ ಬರೆದಿರೋದೇ ಜ್ಞಾನಿಗಳು ಓದಲಿ ಅಂತೇಳಿ. ಸೊ ಆ ರೀತಿ ಇರುವಾಗ ಅದೆಲ್ಲ ಇನ್ಸ್ಪೈರ್ಡ್ ವರ್ಡ್ ಆಫ್ ಗಾಡ್. ನೆಕ್ಸ್ಟ್ ಆಥರ್ ಯಾರು ಅಂತ ಕ್ಯಾನನೈಸ್ ಮಾಡಿದ್ರು. ಸೊ ಅದಾದಮೇಲೆ ಏನು ಮಾಡಿದ್ರು, 27 ಪುಸ್ತಕ ಹೊಸ ಒಡಂಬಡಿಕೆ, 39 ಹಳೆ ಒಡಂಬಡಿಕೆ ಪುಸ್ತಕಗಳನ್ನ ತೆಗೆದುಕೊಂಡು ಸತ್ಯವೇದ ಅಥವಾ ಹೋಲಿ ಬೈಬಲ್ ಅಂತ ಮಾಡಿದ್ರು. ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ಇದನ್ನು ಮಾಡಿದಾಗ 2 ಪ್ರಾಮುಖ್ಯವಾದ ಸಭೆಗಳಿತ್ತು, ಆಯಿತಾ? ರೋಮನ್ ಕ್ಯಾಥಲಿಕ್ ಚರ್ಚ್ ಆ್ಯಂಡ್ ಆರ್ಥೋಡಾಕ್ಸ್ ಚರ್ಚ್. ಈ ರೋಮನ್ ಕ್ಯಾಥಲಿಕ್ ಚರ್ಚ್ ಏನು ಮಾಡಿದ್ರು, ದೇ ಇನ್ಕ್ಲೂಡೆಡ್ 7 more ಬುಕ್ಸ್. ನಾವು ಅಪೋಕ್ರಿಫಾ ಅಂತ ಕರಿತೀವಿ. ಓಕೆ. ಸೊ 7 more books. ಇಫ್ ಯು ಸಿ ಅ ರೋಮನ್ ಕ್ಯಾಥಲಿಕ್ ಚರ್ಚ್ ಬೈಬಲ್, ಇಟ್ ಹ್ಯಾಸ್ ಎಕ್ಸ್ಟ್ರಾ 7 books, ಆಯಿತಾ? ಇದಾದಮೇಲೆ ಯು ಹ್ಯಾವ್ ಟು ಸಿ ಆರ್ಥೋಡಾಕ್ಸ್ ಬುಕ್. ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ನೀವು ಬೈಬಲ್ ನೋಡಿದ್ರೆ, ದೇ ಹ್ಯಾವ್ 10 more extra books. ಓಹೋ, ಅಷ್ಟು ಇಷ್ಟನೋ ಅವ್ರಿಗೆ ಬೈಬಲ್ ಓದೋಕ್ಕೆ? ಇಷ್ಟನೋ ಇಲ್ವೋ, ಬಟ್ ದೇ ಬಿಲೀವ್ ದಿಸ್ ಆಲ್ಸೋ ಇನ್ಸ್ಪೈರ್ಡ್ ವರ್ಡ್ ಆಫ್ ಗಾಡ್ ಅಂತೇಳಿ. ಸೊ ಬಟ್ ಆದರೆ ಇವಾಗ ಲೋಕದಲ್ಲಿ ಪ್ರಚಲಿತವಾಗಿರೋದು, ಅತಿ ಹೆಚ್ಚು ಬಳಸ್ತಾ ಇರೋದ್ರಲ್ಲಿ 66 ಪುಸ್ತಕಗಳು, ವಿಚ್ ವಿ ಯೂಸ್ ಇನ್ ಆರ್ ಚರ್ಚ್. ನಮ್ಮ ಸಭೆಗಳಲ್ಲಿ ಯೂಸ್ ಮಾಡುವಂಥ 66 ಪುಸ್ತಕಗಳು. ಅಂಡ್ ಯು ನೋ ಒನ್ ಫ್ಯಾಕ್ಟ್ ಐ ವಾಂಟ್ ಟು ಟೆಲ್ ಯು ಹಿಯರ್. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಗ್ಲೀಷ್ ಬೈಬಲ್ ನಮಗೆಲ್ಲರಿಗೂ ಗೊತ್ತು. ದ ಫಸ್ಟ್ English Bible which was printed in 1926 AD by Tyndale, William Tyndale. So we have Tyndale version of the Bible. Okay. So the Tyndale version of the Bible was the first printed Bible. ಆಯ್ತಾ? ನೆಕ್ಸ್ಟ್ ಯು ನೋ ಒನ್ ಥಿಂಗ್, ಇಡೀ ಲೋಕದಲ್ಲಿ 6901 ಭಾಷೆಗಳಿದೆ. ಓಕೆ. ಇಡೀ ವಿಶ್ವದಲ್ಲಿ, ಇನ್ ದ ಯೂನಿವರ್ಸ್ ವಿ ಹ್ಯಾವ್ 6901 ಲ್ಯಾಂಗ್ವೇಜಸ್. ಇಷ್ಟು ಭಾಷೆಗಳಿರುವಾಗ ಕೆಲವೊಂದಕ್ಕೆ ಲಿಪಿ ಇದೆ, ಕೆಲವೊಂದಕ್ಕೆ ಲಿಪಿ ಇಲ್ಲ. ಬಟ್ ಬೈಬಲ್ ಟ್ರಾನ್ಸ್ಲೇಟ್ ಆಗಿರೋದು 542 ಭಾಷೆಗಳಿಗೆ ಮಾತ್ರನೇ, ಅಂದರೆ ಸಂಪೂರ್ಣ ಬೈಬಲ್ 66 ಪುಸ್ತಕ. ಆದರೆ ಒನ್ ಗುಡ್ ನ್ಯೂಸ್ ಇಸ್, ಹೊಸ ಒಡಂಬಡಿಕೆ ಬಂದ್ಬಿಟ್ಟು ಆಲ್ಮೋಸ್ಟ್ 1897 ಲ್ಯಾಂಗ್ವೇಜಸ್ ಟ್ರಾನ್ಸ್ಲೇಟ್ ಆಗಿದೆ. ಆ್ಯಂಡ್ ದ ಸ್ಯಾಡೆಸ್ಟ್ ಪಾರ್ಟ್ ಈಸ್ ಸ್ಟಿಲ್ 500 million people don't have a Bible in their language. And I was like listening, like last month, you know, I was listening to a podcast and somebody was telling there is a Bible, the language is Tanglish. ಓಕೆ. Tanglish. ಅಂದ್ರೆ ಹೆಂಗೆ ಅಂದ್ರೆ, you are a Tamilian but you don't know to read a Tamil, so the Tamil version of the Bible is written in English. That is called Tanglish Bible. ಸೊ ಹೆಂಗೋ ದೇವ್ರ ವಾಕ್ಯ ಓದ್ಲಿ ಅಂತ ಮಾಡ್ತಾ ಇದ್ದಾರೆ. ಲೈಕ್ ನಾನು ಕೂಡ ರೀಸೆಂಟ್ ಆಗಿ ನೋಡಿದೆ, ಇವಾಗ ನಡೀತಿದೆಲ್ಲ ಲೈಕ್ ಜೆನ್ಸಿ ಜೆನ್ ಆಲ್ಫಾ, ಅವ್ರಿಗೂ ಒಂದು ಸ್ಲ್ಯಾಂಗ್ ಅಲ್ಲಿ, ಅವ್ರ ಸ್ಲ್ಯಾಂಗ್ ಅಲ್ಲೂ ಬೈಬಲ್ ಬಂದಿದೆ ಅಲ್ಲ. ಅದೇ ಹೇಳ್ತೀನಲ್ಲ, 500 million people don't have Bible in their language, but we are doing Tanglish, Kanglish, Indian language ಬೇಕೆಲ್ಲ ತಗೊಳ್ರಿ. See, I'll tell you, I am a very big fan of language. Okay, ಯಾವುದೇ ಭಾಷೆ, ಎವ್ರಿ ಲ್ಯಾಂಗ್ವೇಜ್ ಆಸ್ ಇಟ್ಸ್ ಬರ್ತ್. ನೀವು ಆ ಭಾಷೆದು ಡೆಪ್ತ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕನ್ನಡ ಆಗಿರ್ಬೋದು, ಇಂಗ್ಲೀಷ್. ಒಂದು ಮೇನ್ ಕಾರಣ ಏನಿರ್ಬೋದಣ್ಣ ಈ ಎಲ್ಲ ಭಾಷೆಯಲ್ಲಿ ತರ್ಜಮೆ ಆಗದೇ ಇರೋಕ್ಕೆ ಕಾರಣ? ಅದೇ ನಾನು ಹೇಳಿದ ಹಾಗೆ, ಮೊದಲನೇ ಕಾರಣ ಲಿಪಿ ಇಲ್ಲ. ಲಿಪಿ ಅಂದರೆ ಅಕ್ಷರಗಳಿಲ್ಲ ಅವ್ರಿಗೆ, ಆಯಿತಾ? ಎರಡನೇ ಕಾರಣ ಏನಂದರೆ, ನಾನು ಅಬ್ಸರ್ವ್ ಮಾಡೋದು, ಐ ಆಮ್ ಸ್ಟಿಲ್ ಯಂಗ್,
ಬಟ್ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದಂಥ ಕ್ರಿಶ್ಚಿಯಾನಿಟಿಗೂ ಈಗ ಇರುವಂಥ ಕ್ರಿಶ್ಚಿಯಾನಿಟಿಗೂ ತುಂಬ ವ್ಯತ್ಯಾಸ ಇದೆ. ವಾಟ್ ಕುಡ್ ಬಿ ದಟ್ ವ್ಯತ್ಯಾಸ ಅಂತ ಕೇಳಿದ್ರೆ, ಆವಾಗ ಇದ್ದಂಥ ವೈರಾಗ್ಯ ಇವಾಗ ನಾನು ನೋಡ್ತಾ ಇಲ್ಲ ಚರ್ಚಸ್ಗಳಲ್ಲಿ. ಓಕೆ, ದಟ್ ಈಸ್ ಸಮಥಿಂಗ್ ದಟ್ ವಿ ನೀಡ್ ಟು ಲುಕ್ ಇನ್ ಟು. ಸಿ, ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಕ್ರಿಶ್ಚಿಯಾನಿಟಿ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಅಥವಾ ನಾವು ನಡ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸಮ್ವೇರ್ ವಿ ಹ್ಯಾವ್ ಮಿಸ್ಡ್. ಎಸ್, ನನಗೂ ನನ್ನ ಜೀವನ ನೋಡಿದ್ರೆ ಲೈಕ್ ಹಂಗೆ ಅನಿಸುತ್ತೆ. ಲೈಕ್ ಇಷ್ಟು ವರ್ಷ ಕ್ರಿಶ್ಚಿಯನ್ ಆಗಿದ್ದು ಲೈಕ್ ಬೈಬಲ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ತಿಳಿದಿಲ್ಲ, ಮರ್ತೋಗಿದ್ದೀನಿ ಅಂತ ಅನ್ನುವಾಗ ಒಂಥರ ಇರುತ್ತೆ. ಸೊ ನಿಮಗೂ ಆ ಥರ ಇದ್ದು ಬೈಬಲ್ ಬಗ್ಗೆ ಕಲಿಬೇಕು ಅಂದರೆ ಲೈಕ್ ಈ ಪಾಡ್ಕಾಸ್ಟ್ನ ಫಾಲೋ ಮಾಡಿ. ಲೈಕ್ ಬೈಬಲ್ ಬಗ್ಗೆ ನಾವು ಹೆಚ್ಚಾಗಿ ಡಿಸ್ಕಸ್ ಮಾಡ್ತೀವಿ. ಲೈಕ್ ನಾರ್ಮಲ್ ಕಮ್ಯುನಿಕೇಷನ್ ಥರ ಇರುತ್ತೆ, ಕಾನ್ವರ್ಸೇಷನ್ ಥರ ಇರುತ್ತೆ. ನಾವು ಅನೇಕ ವಿಷಯ ನಾನು ಅನೇಕ ವಿಷಯ ಕಲಿತಿದ್ದೀನಿ, ನೀವು ಅನೇಕ ವಿಷಯ ಕಲಿತೀರಾ. ಮತ್ತು ದೇವರ ರಾಜ್ಯಕ್ಕೋಸ್ಕರ ನಾವು ಇನ್ನೂ ಹೆಚ್ಚಾಗಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಯಾನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಎಫರ್ಟ್ಸ್. ಇಟ್ಸ್ ಮೈ ಪ್ಲೆಷರ್. ನನಗೂ ಸಂತೋಷನೇ, ಯಾಕಂದರೆ ನಾನು ತುಂಬ ವರ್ಷಗಳ ಹಿಂದೆ ಇದನ್ನೆಲ್ಲ ಕಲ್ತಿದ್ದು. ಸೊ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ನನ್ನನ್ನು ನಡೆಸಿದಂಥ ಅನೇಕ ವ್ಯಕ್ತಿಗಳು ನನ್ನ ಚಿಕ್ಕ ವಯಸ್ಸಿಂದ, ಆಯಿತಾ, ನನಗೆ ನಡೆಸಿದಂಥ ಅನೇಕ ವ್ಯಕ್ತಿಗಳು, ನಾನು ಹೆಸರು ಹೇಳ್ತಾ ಇಲ್ಲ ಅಷ್ಟೇ, ಇವತ್ತು ನಾನು ಇಲ್ಲಿ ಕೂತೀನಿ ಅಂದರೆ ಅವರೆಲ್ಲ ಕಾರಣನೇ. ಯಾಕಂದರೆ ದೇ ಹ್ಯಾವ್ ಬಿನ್ ವೆರಿ ಸ್ಟ್ರಿಕ್ಟ್, ಐ ಟೆಲ್ ಯು. ಈಗ ನಾವು ನಿಮ್ಗೆ ಹೇಳೋ ಥರ ಅವ್ರು ಹೇಳಲ್ಲ. ದೇ ಹ್ಯಾವ್ ಬಿನ್ ವೆರಿ ಸ್ಟ್ರಿಕ್ಟ್. ಹಂಗೆಲ್ಲ ಸ್ಟ್ರಿಕ್ಟ್ ಆಗಿದ್ದಕ್ಕೆ ನಾವು ಒಂಚೂರು ಆತ್ಮಿಕವಾಗಿದ್ದೀವಿ, ದೇವ್ರಿಗೆ ಭಯ ಪಡ್ತೀವಿ. ನೆಕ್ಸ್ಟು ಇನ್ನೊಂದು, ನಾವು ಬೈಬಲ್ ಬಗ್ಗೆ ಕಲಿತಾ ಇದ್ದೀವಿ. ಈಗ ನಾನು ಕ್ಯಾನನೈಸೇಷನ್ ಆಫ್ ದ ಬೈಬಲ್ ಬಗ್ಗೆ ಮಾತಾಡ್ದೆ ನಿಮಗೆ. ಸೊ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎಲ್ಲ ನೋಡ್ಕೊಂಡು ಅಣ್ಣ, ಇವಾಗ ಈ ಕ್ಯಾನನೈಸೇಷನ್ ಬಗ್ಗೆ ನೋಡುವಾಗ ನಂಗೆ ಇನ್ನೊಂದು ಕ್ವಶನ್ ಜ್ಞಾಪಕ ಬರ್ತಿತ್ತು. ಇವಾಗ ಓಲ್ಡ್ ಟೆಸ್ಟ್ಮೆಂಟ್ ನೋಡಿದ್ವಿ, ನ್ಯೂ ಟೆಸ್ಟ್ಮೆಂಟ್ ನೋಡಿದ್ವಿ. ಓಲ್ಡ್ ಟೆಸ್ಟ್ಮೆಂಟ್ ಜಾಸ್ತಿ ಇಂಪಾರ್ಟೆಂಟಾ, ನ್ಯೂ ಟೆಸ್ಟ್ಮೆಂಟ್ ಜಾಸ್ತಿ ಇಂಪಾರ್ಟೆಂಟನಾ? ಲೈಕ್ ಲೈಕ್ ನನಗೆ ನ್ಯೂ ಟೆಸ್ಟ್ಮೆಂಟ್ ಓದೋಕ್ಕೆ ಸ್ವಲ್ಪ ಚೆನ್ನಾಗಿದೆ. ಲೈಕ್ ಓಲ್ಡ್ ಟೆಸ್ಟ್ಮೆಂಟ್ ಅಂದರೆ ಜಿಯಾಲಜಿ, ಹಳೆ ಸ್ಟೋರಿ, ಹಳೆ ಕತೆ. ಲೈಕ್ is it really important? Is it Old Testament really important, or is it New Testament more important than Old Testament? It's a nice question. Let me answer like this. ಯಾವಾಗಲೂ ನಾವು ಅನ್ಕೊಂಡ್ಬಿಡ್ತೀವಿ 2025 is a very good year. ಓಕೆ, ಆಯಿತಾ, ಜನವರಿಯಿಂದ ಚೆನ್ನಾಗಿ ನಡೀತಾ ಇದೆ ಅಂತ, ಆಯಿತಾ. ಆದರೆ ನಿನಗೆ ಗೊತ್ತಿಲ್ಲ 2024 ನೀನು ಎಷ್ಟೋ ಕೆಲಸಗಳು ಮಾಡಿರೋದಕ್ಕೆ 2025 ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಹೌದು ಅಲ್ವಾ? ಸೊ ಆ ಥರ ಬೈಬಲಲ್ಲಿ ಕೂಡ ಹಳೆ ಒಡಂಬಡಿಕೆ ಈಸ್ ನಾಟ್ ಅ ಸಪ್ರೇಟ್ ಪಾರ್ಟ್ ಆಫ್ ಬೈಬಲ್. ಅದೇನು ಬೈಬಲಿಂದ ಬೇರೆ ಪಾರ್ಟ್ ಅಲ್ಲ. ಹೊಸ ಒಡಂಬಡಿಕೆಗೆ ಹಳೆ ಒಡಂಬಡಿಕೆ ಬುನಾದಿ. ಇಟ್ ಈಸ್ ದ ಫೌಂಡೇಶನ್ ಆಫ್ ದ ನ್ಯೂ ಟೆಸ್ಟಮೆಂಟ್ ಅಷ್ಟೇ. ಸೊ ಆದರೆ ಈಗ ಯೋಚನೆ ಮಾಡು, ಫೌಂಡೇಶನ್ ಇಂಪಾರ್ಟೆಂಟಾ, ಬಿಲ್ಡಿಂಗ್ ಇಂಪಾರ್ಟೆಂಟಾ? ಎರಡು ಇಂಪಾರ್ಟೆಂಟ್. ಬರೀ ಫೌಂಡೇಶನ್ ಮೇಲೆ ಇರೋಕ್ಕಾಗಲ್ಲ, ಬರೀ ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ. ಸೊ ಆ ಥರ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡು ಜೊತೆಲಿ ನಾವು ನೋಡೋದು. ಆ್ಯಕ್ಚುಲಿ ಫೌಂಡೇಶನ್ ನಾಪ್ಗೆ ಬಂತು. ಲೈಕ್ ಮೋಸ್ಟ್ ಆಫ್ ದ ನ್ಯೂ ಟೆಸ್ಟ್ಮೆಂಟ್ ವರ್ಸಸ್ ಆರ್ ಇಸ್ ಕೋಟ್ ಮಾಡಿರೋದು ಹಳೆ ಒಡಂಬಡಿಕೆ ಅಲ್ಲ. ದೇ ಆರ್ ಕೋಟೆಡ್ ಓಲ್ಡ್ ಟೆಸ್ಟ್ಮೆಂಟ್ ಮೋರ್ ಇನ್ ನ್ಯೂ ಟೆಸ್ಟ್ಮೆಂಟ್. ಅಂದರೆ ಏನಾಯ್ತು ಗೊತ್ತಾ? ಸಿ, ಐ ಟೆಲ್ ಯು. ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ನಾನೇ ಹೇಳ್ಬಿಡ್ತೀನಿ, ಕೇಳಿಸ್ಕೊ. ಹಳೆ ಒಡಂಬಡಿಕೆಯಲ್ಲಿ ನಾವು ದೇವರನ್ನ ದೂರದಿಂದ ನೋಡ್ತಾ ಇದ್ವಿ. ಓಕೆ, ತುಂಬ ಫಾರ್ ಡಿಸ್ಟೆನ್ಸ್ ಇದೆ, ದೇವರಲ್ಲಿ ಇದ್ದಾರೆ ಅಂತ ನೋಡ್ತಿದ್ವಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಏನಾಯ್ತು ಗೊತ್ತಾ? ಯೇಸು ಸ್ವಾಮಿ ನಮಗೂ ದೇವ್ರಿಗೆ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಹಿ ಮೇಡ್ ಸೋ ಕ್ಲೋಸ್ ಟು ಗಾಡ್, ಆಯಿತಾ. ನನ್ನನ್ನು ಯೇಸು ಸ್ವಾಮಿ ನನ್ನ ಮುಂದೆ ನಿಂತ್ಕೊಂಡು ನನ್ನನ್ನು ದೇವ್ರ ಹತ್ರ ಕರ್ಕೊಂಡೋದ್ರು. ಸೊ ದಟ್ ಈಸ್ ನ್ಯೂ ಟೆಸ್ಟಮೆಂಟ್. ನೈಸ್. ವಿ ನೋ ದೆರ್ ಇಸ್ ಗಾಡ್, ಬಟ್ ವಿ ಡೋಂಟ್ ನೋ ಹೌ ಟು ಗೋ ನಿಯರ್ ಟು ಹಿಮ್ ಬಿಕಾಸ್ ವಿ ಆರ್ ಸಿನ್ನರ್ಸ್. ನಾವು ಪಾಪಿಗಳಾಗಿದ್ದರಿಂದ ದೇವರ ಹತ್ರ ಹೋಗೋಕ್ಕಾಗಿಲ್ಲ. ಬಟ್ ಯೇಸು ಸ್ವಾಮಿ ಬಂದಿದ್ದರಿಂದ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬಂದಿದ್ದರಿಂದ ನಾವು ದೇವರನ್ನ ಹತ್ತಿರವಾಗಿ ನೋಡ್ತೀವಿ, ದೇವರನ್ನ ಹತ್ತಿರದಲ್ಲಿ ಅನುಭವಿಸ್ತೀವಿ ಯೇಸು ಸ್ವಾಮಿಯಿಂದ. ದಟ್ ಈಸ್ ವಾಟ್ ನ್ಯೂ ಟೆಸ್ಟಮೆಂಟ್ ಆ್ಯಂಡ್ ಓಲ್ಡ್ ಟೆಸ್ಟಮೆಂಟ್. ಸೂಪರ್. ನೀವು ಲೈಕ್ ಬೈಬಲ್ ಬಗ್ಗೆ ಹೇಳುವಾಗ ಲೈಕ್ ಇನ್ನೂ ಲೈಕ್ ಕಲ್ತ್ಕೊಳ್ಬೇಕಂತ ಆಸಕ್ತಿ ಇದೆ. ಆದರೆ ಲೈಕ್ ಫುಲ್ ಬೈಬಲ್ ಓದಬೇಕಂದ್ರೆ ಸ್ವಲ್ಪ ಕಷ್ಟ. ಲೈಕ್ ಇದು ನೀವು ಎಷ್ಟು ಬೈಬಲ್ ಬಗ್ಗೆ ಹೇಳುವಾಗ ಜನಸಿಂದ ರೆವಲ್ಯೂಷನ್ ತನಕ ಓದಬೇಕಂತ ಆಸೆ ಆಗ್ತದೆ. ಆದರೆ ಲೈಕ್ ಒಂದು ಶಾರ್ಟ್ ಸಮ್ಮರಿ ಹೇಳ್ತೀರಾ? ಲೈಕ್ ಜನಸಿಂದ ಹಿಡಿದು ರೆವಲ್ಯೂಷನ್ ತನಕ ಲೈಕ್ ಒಂದು
ಒಂದು ಸ್ಮಾಲ್ ಪಿಕ್ಚರ್ ಕೊಡಿ, ಸೊ ದಟ್ ವೆನ್ ಐ ಆಮ್ ರೀಡಿಂಗ್ ಇಟ್ ಐ ವಿಲ್ ಹ್ಯಾವ್ ದಟ್ ಪಿಕ್ಚರ್ ಆರ್ ಬ್ಯಾಕ್ಗ್ರೌಂಡ್